17ನೇ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳ 75ನೇ ಹುಟ್ಟುಹಬ್ಬದ ಶುಭಾಶಯವನ್ನ ಕೊಡ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳು ಕಳೆದ 25 ವರ್ಷಗಳಿಂದ ಸರ್ಕಾರದ ಮುಖ್ಯಸ್ಥನಾಗಿ ಗುಜರಾತ್ದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಒಂದು ಕ್ರಾಂತಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಇದು ಯಾವ ಉತ್ಪ್ರೇಕ್ಷಣೂ ಅಲ್ಲ. 75 ವರ್ಷ ಆದ್ರೂ ಸಹಿತ 25 ವರ್ಷದ ಯುವಕರಿಗಿಂತ ಹೆಚ್ಚು ಕ್ರಿಯಾಶೀಲರಾಗಿ ಹೆಚ್ಚು ಸಮಯವನ್ನು ಕೊಟ್ಟು ದೇಶಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 11 ವರ್ಷದಲ್ಲಿ ಆಮೂಲಾಗ್ರವಾದಂತಹ ಒಂದು ಪರಿವರ್ತನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಿಂದ ದೇಶದಲ್ಲಿ ಆಗಿದೆ. ಅವರ ಆಸೆ ಇದೆ 2047ಕ್ಕೆ ಭಾರತ ಡೆವಲಪ್ಡ್ ಕಂಟ್ರಿ ಆಗುತ್ತೆ. ಅಂದ್ರೆ ಈಗ ಡೆವಲಪಿಂಗ್ ಕಂಟ್ರಿ ಇದೆ, ವಿಕಸಿತ ಭಾರತ, ಇದು ವಿಕಾಸಶೀಲ ಭಾರತ ಇದೆ, ವಿಕಸಿತ ಭಾರತ ಆಗುತ್ತೆ. ಅದಕ್ಕೆ ಭಾರಿ ಪರಿಶ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ ಮತ್ತು ದೇಶದ ಎಲ್ಲರಿಗೂ ಸಹಿತ ಸರಿಯಾದ ಯೋಚನೆ ಮಾಡುವಂತಹ, ಪಾಸಿಟಿವ್ ಥಿಂಕ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಒಂದು ಪರಿಶ್ರಮವನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಜನ್ಮದಿವಸದ ಶುಭ 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.